ಪಾರಿಜಾತ ಹೂವನ್ನ ಹೇಳಿದಾಗ ಅವ್ರ ಮನೇಲಿ ಆಡಿಟರ್ ಆಗೋದು ಡಾಕ್ಟ್ರು ಆ ಮನೆ ಅಕ್ಕಪಕ್ಕ ಇರ್ತಾರೆ, ಇಲ್ಲ ಅವ್ರ ಮನೇಲಿ ಇರ್ತಾರೆ, ಅವ್ರ ಮನೆ ಅಕ್ಕಪಕ್ಕ ಇರ್ತಾರೆ. 100% ಈ ಪಾರಿಜಾತ ಹೂ ಗಿಡ ಇದೆಯಲ್ಲ, ದಯವಿಟ್ಟು ಮಿತಾ ಕ್ರಿಸ್ಟಲ್ ನ್ಯೂಮರಾಜ್ ಅವ್ರು ಹೇಳ್ತಾರೆ, ಖಂಡಿತ ಕೂಡ ಅವ್ರು ಹೇಳಿದಂಥ ಮಾತು ಸತ್ಯ. ಖಂಡಿತ ಕೂಡ ಪಾರಿಜಾತ ಹೂವನ್ನ ನಿಮ್ಮ ಮನೆ ಇದ್ರೆ ನಿಮ್ಮ ಮಕ್ಕಳಿಗೆ ಟಾಪ್ ವಿದ್ಯಾಭ್ಯಾಸ ಜ್ಞಾನ, ಡಾಕ್ಟ್ರು ಇಲ್ಲ 100% ಆಡಿಟರ್ ಆಗೋದು, ಲೆಕ್ಕಾಚಾರವನ್ನು ತುಂಬ ಚೆನ್ನಾಗಿ ಬರ್ತದೆ. ಇದು ಪಕ್ಕಾ ಒಳಿತಿದೆ. ಇದ್ರದ್ದು ಹೂವು ಕೂಡ ಅದು ಅಷ್ಟೇ ಪರಿಮಳ ಇರುತ್ತಲ್ವ ಮೇಡಮ್? ಅದು ಏನಂದ್ರೆ ಇವಾಗ ನೋಡಿ, ನಾವೇನೋ ಮರ ಹಾಕಿರಲ್ಲ, ಯಾರೋ ಪಕ್ಕದ ಮನೆಯವ್ರು ಹಾಕಿರ್ತಾರೆ. ಆ ಮರದ ವೈಬ್ರೇಷನ್ ನಮ್ಮನೆಗೂ, ಆ ಹೂವ ಬಂದು ನಮ್ಮನೆಗೆ ಬಿದ್ರೆ ಅಲ್ಲಿ ನಮ್ಮನೆಗೂ ಕೂಡ ಪಾಸಿಟಿವ್ ಜಾಸ್ತಿ ಇರುತ್ತೆ. ಅವ್ರ ಮನೆಗೆ ಎಷ್ಟು ಪಾಸಿಟಿವ್ ಆಗುತ್ತೋ ಅಷ್ಟೇ ಪಾಸಿಟಿವ್ ನಮ್ಮನೇಲೂ ಇರುತ್ತೆ. ಹೌದು ಹೌದು, ಅಕ್ಕಪಕ್ಕ ಮನೆಗಳಲ್ಲಿ ಕೂಡ ಅದ್ರ ವೈಬ್ರೇಷನ್ ಬರ್ತಾ ಇರುತ್ತೆ. ಇದೊಂದು ಒಳ್ಳೆ ಮಾತು ಹೇಳಿದ್ರಿ. ಅದೇ ಪಪ್ಪಾಯಿ ಮರ ಇದ್ರೆ ಯಾಕೆ ಮನೆಯಲ್ಲಿ ತೊಂದರೆಗಳು, ಡೈವರ್ಸ್ ತೊಂದರೆ, ಆಘಾತ, ಕಾಯಿಲೆಗಳು ಬರುತ್ತೆ ಹೇಳಿ ಮೇಡಮ್. ಈ ಪಪ್ಪಾಯಿ ಗಿಡ ಮನೆ ಮುಂದಿಟ್ಟರೆ ತುಂಬ ಜನ ಪಪ್ಪಾಯಿ ತಿನ್ನೋದು ಬೆಳಗ್ಗೆ ಎದ್ದು ರೂಢಿ ಇರುತ್ತೆ. ಖಂಡಿತ ಕೂಡ ಪಪ್ಪಾಯಿನ ತುಂಬ ತಿನ್ನೋವಂಥ ಗುಣಗಳು ಇರ್ತವೆ. ನಮ್ಮ ಕೈ ಕಟ್ಟಾಗ್ತದೆ, ಒಂಚೂರು ಚಿಕ್ಕದು ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿ ಭಾಳ ಮಿರಾಕಲ್ ಏನಪ್ಪ ಅಂತಂದ್ರೆ 100% ಈ ಪಪ್ಪಾಯಿ ಗಿಡ ಮನೇಲಿದ್ರೆ ಏನಾಗುತ್ತೆ ಹೇಳಿ ಮೇಡಮ್? ಪಪ್ಪಾಯಿ ಗಿಡ ಯಾರ ಮನೆ ಮುಂದೆ ಇರುತ್ತೆ ಅಥವಾ ಮನೆ ಹಿಂದೆ ಇರುತ್ತೆ, ಇಲ್ಲ ಎರಡು ಮನೆ, ಇವಾಗೆಲ್ಲ ಪಕ್ಕ ಮನೆಗಳಿರ್ತವೆ, ಅಲ್ಲಿ ಮನೆ ಇದ್ದಾಗ ಎಲ್ಲ ಒಂದು ಕಡೆ ಅವ್ರ ಮನೇಲಿ ಎರಡು ಮದುವೆ ಎರಡು ಕುಟುಂಬ, ಅವ್ರ ಮನೆ ಒಳಗೆ ಹೋದರೆ ಗೊತ್ತಾಗುತ್ತೆ ಅವ್ರದ್ದು ಇನ್ನೊಂದು ಕುಟುಂಬ ಎಲ್ಲೋ ಇರುತ್ತೆ. ಅಂದರೆ ಮತ್ತು ಹೆಲ್ತ್ ಅಂತ ಬಂದಾಗ ಅವ್ರ ಮನೇಲಿ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು ಅಥವಾ ಶುಗರ್ ಪೇಷಂಟ್ಸ್ ಆಗಿರ್ಬೋದು, ಇಂಥವರೆಲ್ಲ ಜಾಸ್ತಿ ಇರ್ತಾರೆ. ಮತ್ತು ಪಪ್ಪಾಯಿ ಮರದಲ್ಲಿ ಹಾಲು ಬರುತ್ತೆ, ಅದನ್ನು ಕಿತ್ತಾಗ ಅದರಲ್ಲಿ ಹಾಲು ಬರುತ್ತೆ. ಅದು ಏನಂತ ಒಳ್ಳೆ ಪಾಸಿಟಿವ್ ಅಲ್ಲ. ಪಪ್ಪಾಯಿ ಗಿಡ ನಮ್ಮ ಒಂದು ಆರೋಗ್ಯಕ್ಕೆ ಏನಕ್ಕೆ ಬಳಸ್ತೀವಿ ಅಂತಂದರೆ, ಯಾವುದೋ ಒಂದು ಕಾಯಿಲೆ ಅದರಿಂದ ಶಮನ ಆಗಲಿ ಅಂತ ಅದನ್ನು ಬಳಸ್ತೀವಿ. ಇವಾಗ ನೋಡಿ, ಇವಾಗೆಲ್ಲ ಏನೋ ಡೆಂಗು ಜ್ವರ ಬಂದಾಗೆಲ್ಲ ಅದರ ಎಲೆಗಳನ್ನ ಜ್ಯೂಸ್ ಮಾಡಿ ಕೊಡ್ತಾಯಿದ್ರು. ಅದೇ ರೀತಿ ಪಪ್ಪಾಯಿ ಮರ ಇದ್ದಾಗ ಮನೆಯಲ್ಲಿ ರೋಗಗ್ರಸ್ತರು ಜಾಸ್ತಿ ಇರ್ತಾರೆ. ಜೊತೆಗೆ ಮನೆಯಲ್ಲಿ 2 ಮದುವೆ 3 ಮದುವೆ ಇರೋದು, ಆ ಒಂದು ಇದು ಕೂಡ ಇರುತ್ತೆ ಪಪ್ಪಾಯಿ ಮರ. ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಪಪ್ಪಾಯಿ ಮರದಿಂದ 2 ಮದುವೆ ಆಗ್ತಾರೆ, 3 ಮದುವೆನೂ ಆಗ್ತಾರೆ. ಹೌದಾ? ಹಾಗೆ 2 ಮದುವೆ 3 ಮದುವೆ ಆಗ್ಬೇಕಾದ್ರೆ ಅವ್ರು ಕೋಟ್ಯಾಧೀಶರು ಆದ್ರೆ 2 ಮದುವೆ ಮಾಡೋದು. ಯಾಕಂದ್ರೆ ಏನು ಇದ್ದದ್ದನ್ನು 2 ಮದುವೆ ಮಾಡಲ್ಲ. ಹಂಗಾರೆ ಅವ್ರು ಶ್ರೀಮಂತರು ಆಗ್ತಾರೆ, 2 ಮದುವೆನೂ ಆಗ್ತಾರೆ ಅಂತ. ಅಂದರೆ ಶ್ರೀಮಂತರ ಮನೆ ಮುಂದೆ ದೊಡ್ಡ ಬೆಂಗಳೂರಿಂದ ಬಡವ್ರ ಮೇಲೆ ಅವ್ರು ಪಪ್ಪಾಯಿ ಗಿಡ ಬೆಳೆಯೋಕ್ಕಾಗಲ್ಲ. ದೊಡ್ಡವ್ರ ಮನೆ ಶ್ರೀಮಂತರುಗಳ ಮುಂದೆ ಆ ಗಾರ್ಡನ್ನು ಅದು ಮಾಡಿ ಕಾಂಪೌಂಡ್ ಹಾಕಿ ಎಳ್ನೀರು ಮರ ಹಾಕಿ ಏನೋ ಒಂದು ಮಾಡಿರ್ತಾರೆ. ಹಂಗಾರೆ ದೊಡ್ಡವ್ರ ಮೇಲೆ ಪಪ್ಪಾಯಿ ಗಿಡ ಹಾಕ್ತವ್ರ ಮೇಲೆ 2 ಮದುವೆ 3 ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಡವ್ರ ಮನೆಯಲ್ಲಿ ಪಪ್ಪಾಯಿ ಗಿಡ ಹಾಕೋಷ್ಟು ಜಾಗ ಇರಲ್ಲ, ಬಾಡಿಗೆ ಮನೆ ಇರ್ತಾರೆ. ಸ್ವಂತ ಮನೆಯವ್ರಿಗೆ ಇದು ಅನ್ವಯಿಸುತ್ತಾ, ಇಲ್ಲ ಹಳ್ಳಿಲೂ ಅನ್ವಯಿಸುತ್ತಾ, ಬೆಂಗಳೂರಲ್ಲೂ ಅನ್ವಯಿಸುತ್ತಾ, ಮೂಲೆಯಲ್ಲೂ ಅನ್ವಯಿಸುತ್ತಾ? ಹಳ್ಳಿಯಲ್ಲೆಲ್ಲ ಅದೇ ಒಂದು ಇದು ಕೃಷಿ ಅಂತ ಮಾಡ್ತಿರ್ತಾರೆ. ಪಪ್ಪಾಯಿ ಮರನ ಬೆಳೆಸಿ ಅದರಿಂದ ಕೃಷಿ ಮಾಡ್ತಿರ್ತಾರೆ. ಯಾಕಾಗಲ್ಲ? ಅವ್ರ ಮನೇಲೆಲ್ಲ 2 ಮದುವೆಗೆ 3 ಮದುವೆ ಇರುತ್ತೆ. ಯಾಕೆ ಅಂದ್ರೆ ಅವ್ರ ಮನೇಲಿ ಜನ ಜಾಸ್ತಿ ಬೇಕು ಕೆಲಸ ಮಾಡಕ್ಕೆ ಅಂತ 2-3 ಮದುವೆ ಮಾಡ್ಕೊಂಡಿರ್ತಾರೆ, ಅಥವಾ ಬೇರೆ ಬೇರೆ ಮನೆಗಳು ಮಾಡಿ ಇಟ್ಟಿರ್ತಾರೆ. ಇದು ಅಂತ ಮನೆಗಳಲ್ಲಿ ನಡೆಯುತ್ತೆ. ಇಲ್ಲಿ ಸಿಟಿಯಲ್ಲಿ ಅಂತ ಬಂದಾಗ ದೊಡ್ಡ ಮನೆಗಳಲ್ಲೇ ಪಪ್ಪಾಯಿ ಗಿಡ ಅಂದ್ರೆ ಒಂದು ಕಾಂಪೌಂಡ್ ಅಲ್ಲಿ ಒಂದು ಗಿಡ ಹಾಕಿರ್ತಾರೆ. ನಾನು ತುಂಬಾ ವಾಸ್ತು ನೋಡಿದಾಗ ಮತ್ತೆ ನನ್ನ ಮನೆ ಒಳಗಡೆ ಹೋಗಿ ನೋಡಿದಾಗ ಒಂದು ನಾನು ನೋಡಿಲ್ಲ, ತುಂಬಾ ಜನನ ನಾನು ನೋಡಿರೋದು. ಮತ್ತೆ ನನಗೆ ಗೊತ್ತಿರೋರು ಕೂಡ ನೋಡಿದಾಗ ಏನಾಗುತ್ತೆ, ಅವ್ರ ಮನೇಲಿ 2 ಫ್ಯಾಮಿಲಿ, ಎಲ್ಲೋ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಕಡೆ ಇರ್ತಾರೆ, ಒಂದು ಫ್ಯಾಮಿಲಿ ಇಲ್ಲಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಮದುವೆ ಮಾಡಿಕೊಂಡು ಇನ್ನೊಂದು ಮದುವೆ ಮಾಡಿಕೊಂಡು ಗೊತ್ತಿಲ್ದಿರ ಸಂಸಾರ ಮಾಡೋದು. ಇದೆಲ್ಲವೂ ಕೂಡ ಪಪ್ಪಾಯಿ ಮರ ಯಾರ ಒಂದು ಕಾಂಪೌಂಡಲ್ಲಿ ಇರುತ್ತೆ ಅವ್ರ ಮನೇಲಿ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಗುಟ್ಟಾಗಿ ಇನ್ನೊಂದು ಸಂಸಾರ ಮಾಡ್ತಿರ್ತಾರೆ. ಅದನ್ನು ವಿಚಾರಿಸ್ಕೊಳ್ಳಿ ಪಪ್ಪಾಯಿ ಮರ ಇರೋರು. ಅದು ಕಿತ್ಬಿಟ್ರೆ ಆ ಸಂಸಾರ ಹಾಳಾಗೋಗ್ಬಿಟ್ರೆ ಆಮೇಲೆ ಇವಾಗ ನಿಮ್ಮ ಪ್ರೋಗ್ರಾಮ್ ನೋಡ್ಬಿಟ್ರು ಅವ್ರ ಹೆಂಡತಿ ದಿಢೀರ್ ಪಪ್ಪಾಯಿ ಮರ ಕಿತ್ಬಿಟ್ರು, 2 ಸಂಸಾರ ಹಾಳಾಗೋರು ಏನ್ ಮಾಡೋದು? ಕೂತ್ರ ಕೊಡೋದು ಅದ ಹೆಂಗಾಗತ್ತೆ? ಅದು ಬೆಳೆದು ಕಾಯಿ ಬಿಟ್ಟು ಎಲ್ಲ ಆಗಿರುತ್ತಲ್ಲ, ಹೆಂಗಾಗತ್ತೆ? ಕಿತ್ತಾಕ್ಬಿಟ್ರೆ ಹೋಗಲ್ಲ ಅಲ್ವಾ? ಕಿತ್ತಾಕಿದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಅದಕ್ಕೆ ನೀರಾಕಿ ಬೆಳೆಸಿದ್ರೆ ಸ್ವಲ್ಪ ಚೆನ್ನಾಗಾದ್ರೂ ಇರುತ್ತೆ. ಓಕೆ, ಪಪ್ಪಾಯಿ ಮರದ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ತಾರೆ. ನೆಕ್ಸ್ಟ್ ವಾರ ಖಂಡಿತ ಕೂಡ ಗುಲಾಬಿ ಹೂವು ಖಂಡಿತ ಕೂಡ ನಿಮ್ಮ ಮನೆ ಮುಂದೆ ಇಟ್ಟರೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಾರ ತಿಳಿಸ್ತಾ ಹೋಗೋಣ. ಇವಾಗ ಹೊಸ ವರ್ಷದ ಬಗ್ಗೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡೋಣ. ಇವಾಗ ಹೊಸ ವರ್ಷ ನೀವು ಹೇಳ್ತೀರಾ ನಾನು ಹೇಳ? ಹೇಳಿ, ನಿಮ್ಮೂರಲ್ಲ ನೀವು ಹೇಳಿ. 3ನೇ ತಾರೀಕು ಹೇಗಿರುತ್ತೆ ಅನ್ನೋದನ್ನ ನೀವು ಹೇಳಿ. 3ನೇ ತಾರೀಕು ಇದೇ ಥರ ಸ್ಕ್ರೀನ್ ಟೀಸರ್ ಖಂಡಿತ ಕೂಡ ತುಂಬ ಚೆನ್ನಾಗಿದೆ. 3ನೇ ತಾರೀಕು ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. 3 ಅನ್ನೋದು ಭಾಳ ವಿಶೇಷವಾದ ಲಕ್ಕಿ ನಂಬರ್ಸ್. 2026 ಅನ್ನೋದು ನಂಬರ್ಸು 10 ಬರ್ತಾ ಹೋಗುತ್ತೆ. ಇದು ಇನ್ನೊಂದು ಲೆಕ್ಕಾಚಾರ ಇದೆ, ಅದನ್ನು ನಾನು ಯಾವತ್ತೂ ಹೇಳ್ಕೊಡಲ್ಲ ಜನಕ್ಕೆ. ಇವತ್ತು ಬೇಕಾದ್ರೆ ನನ್ನ ಕ್ಲಾಸೆಲ್ಲ ಹೊಸ ನಂಬರ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತಾ ಹೋಗು. 3 ಅನ್ನೋ ನಂಬರ್ಸ್ ವಿಪರೀತ ರಾಜಯೋಗನ ಕೊಡುತ್ತೆ. 3ನೇ ತಾರೀಕಲ್ಲಿ ಯಾರು ಹುಟ್ಟಿರ 3, 12, 21, 30 ತುಂಬ ರಾಜಯೋಗನ ಕೊಡುತ್ತೆ. ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಯಾವಾಗಲೂ ಅಷ್ಟೇ
ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಈ ಶಿವಣ್ಣಂದು ಕೋಟಿಗೊಬ್ಬ 3 ಬಂದಾಗ ಯಾವಾಗಲೂ ಕೂಡ ಸುದೀಪ್ ಅವ್ರದ್ದು ಯಾವುದೇ ಪಿಕ್ಚರು ಯಾರ ಮುಂದೆ ಬಂದರೂ ಕೂಡ ಗೆದ್ದಿಲ್ಲ. ಭಾಳ ವಿಶೇಷವಾಗಿ ಅಂಥ ಫಿಲಮ್ ಸಕ್ಸಸ್ ಕಂಡಿಲ್ಲ. ಸುದೀಪ್ ಅವ್ರದ್ದು 7 ಕಾರ್ಯಕ್ರಮ ಬರ್ತಾಯಿದೆ. ಅವ್ರ ಮನೆಯಲ್ಲೂ ಕೂಡ ಕೋಟಿಗೊಬ್ಬ 3 ಬಂದಲ್ಲಿ ಕೂಡ ಸಲಗ ಬಂದಿದ್ದು. ಸಲಗ ದುಡ್ಡು ಮಾಡ್ತು, ಕೋಟಿಗೊಬ್ಬ 3 ದುಡ್ಡು ಮಾಡಲ್ಲ. ಈ ಸರಲ್ಲೂ ಅದೇ ಥರ ಆಗಿತ್ತೆ. ಅದನ್ನು ತುಂಬ ಜಾಪಾನ ನೋಡ್ಕೋಬೇಕು. ಅವ್ರು ನೆಕ್ಸ್ಟ್ ಸುದೀಪ್ ಅವ್ರು ಯಾರ ಮುಂದೆನೂ ಬರಬಾರ್ದು. ಚಂದ್ರ ಅಂದರೆ ರಾತ್ರಿ ಹೊತ್ತು ಒಬ್ಬರೇ ಬರಬೇಕು, ಆಗ್ಲದ್ದು ಬರಬಾರ್ದು. ಡೇ 2 ಅನ್ನೋ ನಂಬರ್ಸ್ಗೆ 3, 12, 21, 30 ತುಂಬ ರಾಜಯೋಗದ ನಂಬರ್ಸ್. ಈ ಡೇಟಲ್ಲಿ ಯಾರು ಹುಟ್ಟಿರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಬರುತ್ತೆ. ಆದರೆ 3ನೇ ನಂಬರ್ಸ್ ವೆಹಿಕಲ್ ನಂಬರ್ಸ್ ಆಸ್ಟೆಂಟ್ ಆಗುತ್ತೆ. ವೆಹಿಕಲ್ ನಂಬರ್ಸಲ್ಲಿ 3 ಎಂಡ್ ಆಗಬಾರ್ದು. ಇದನ್ನು ದಯವಿಟ್ಟು ಬರೆದಿರಿ ಕೇಳಿ. ಆದರೆ ವಿಪರೀತ ರಾಜಯೋಗದ ಬಣ್ಣ ಬಂದು ಯೆಲ್ಲೋ ಕಲರ್ಸ್ ಅಂತ ಹೇಳುತ್ತೆ. ಯೆಲ್ಲೋ ಕಲರ್ನ ಅತಿ ಹೆಚ್ಚು ಲಕ್ಕನ್ನು ತಂದುಕೊಡುತ್ತೆ. ಈ ಸರಿ ಧೋನಿ ಚೆನ್ನೈ ಟೀಮಲ್ಲಿ ಆಡ್ತಾ ಹೋಗ್ತಾರೆ. ಚೆನ್ನೈ ಟೀಮಲ್ಲಿ ಯೆಲ್ಲೋ ಕಲರ್ ಇದೆ. ಈ ಸರಿ 100% ರಿಟೈರ್ಡ್ ಆಗ್ಬೋದು ಟೆಸ್ಟಲ್ಲಿ ಅಂತ ಪ್ರೆಡಿಕ್ಷನ್ನ ಕೊಡ್ತಾ ಹೋಗ್ಬೋದು. 3, 12, 21, 30ನೇ ತಾರೀಕಿಗೆ ತುಂಬ ಮಕ್ಕಳಾಗೋದು, ಮದುವೆ ಆಗೋದು, ಮಕ್ಕಳಾಗೋದು ವಿಪರೀತ ರಾಜಯೋಗನ ಕೊಡುತ್ತೆ. ಅದ್ಭುತವಾದ ಒಂದು ಮಕ್ಕಳು ಆಗೋದು, ಮದುವೆ ಆಗೋದು, ಮನೆ ಕಟ್ಟೋದೆಲ್ಲ ಈ ಡೇಟವ್ರಿಗೆ ವಿಪರೀತ ರಾಜಯೋಗತ್ತೆ. ನೀವು ತುಂಬ ಕಷ್ಟಪಟ್ಟರೆ ತುಂಬ ರಾಜಯೋಗನ ಕೊಡುತ್ತೆ. ಅದೇ ರೀತಿಲಿ ನೆಕ್ಸ್ಟ್ ನಂಬರ್ಸ್ ಭಾಳ ವಿಶೇಷವಾಗಿ ನೆಕ್ಸ್ಟ್ ಮೇಡಮರೇ 4, 13, 22, 31 ಬಗ್ಗೆ ಏನು ಹೇಳ್ತೀರಿ 2026 ಪ್ರೆಡಿಕ್ಷನ್ ಕೊಡಿ ಮೇಡಮ್. 4, 13, 22, 31 ಇದು ಕೂಡ 2026ನೇ ಇಸ್ವಿಯಲ್ಲಿ ತುಂಬ ಲಕ್ಕನ್ನು ತಂದುಕೊಡುವಂಥ ನಂಬರ್ ಆಗಿರುತ್ತೆ. ಅದು ಒಂದು ರಾಹು ನಂಬರು. ಅದ್ರ ಜೊತೆಗೆ ನೋಡಿ 4ನೇ ತಾರೀಕು ಅವರು ಯಾರೆಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ತಿರ್ತೀರ ಅವ್ರಿಗಂತೂ ಸಿಕ್ಕಾಪಟ್ಟೆ ಕ್ಲಿಕ್ಕು. ಹೋಟೆಲ್ ಆಗಿರ್ಬೋದು ಅಥವಾ ಈ ಪಬ್ಬು, ರೆಸ್ಟೋರೆಂಟು, ಬಾರ್ಗಳೆಲ್ಲ ಮಾಡ್ತಿರ್ತೀರ ಅವ್ರಿಗಂತೂ ಹೆವಿ ಲಾಭವನ್ನು ತಂದುಕೊಡುತ್ತೆ 2026ರಲ್ಲಿ. ಅದೇ ರೀತಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಮತ್ತು ತುಂಬ ಇವಾಗ 4ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮದುವೆ ತುಂಬ ಲೇಟ್ ಮ್ಯಾರೇಜು, ತುಂಬ ವರ್ಷ ಮದುವೆ ಆಗದಿರ ಮದುವೆನೇ ಬೇಡ ಅಂದ್ಕೊಂಡಿರ್ತಾರೆ. ಅವರು ಕೂಡ ಎಲ್ಲೋ ಒಂದು ಕಡೆ 2026ರಲ್ಲಿ ಅವರ ಮನಸ್ಸು ಬದಲಾಯಿಸಿ ಕೂಡ ಮದುವೆ ಆಗೋದು, ಇಲ್ಲ ಯಾವ್ದಾದ್ರು ಪಾರ್ಟ್ನರ್ಶಿಪ್ಪಲ್ಲಿರೋದು, ಈ ಥರ ಒಂದು ಲೈಫನ್ನು ತಂದುಕೊಡುತ್ತೆ.